ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಈತನ್ ಪೇಜ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈತನ್ ಪೇಜ್ ಅವರು AEW ಕಂಪನಿಯಿಂದ NXT ಗೆ ಬಂದ್ರು. ಅಂಡ್ ರೀಸೆಂಟ್ ಆಗಿ ಈತನ್ ಪೇಜ್ ಅವರು ನಾರ್ತ್ ಅಮೆರಿಕನ್ ಚಾಂಪಿಯನ್ ಕೂಡ ಆಗಿದ್ದಾರೆ. ಈತನ್ ಪೇಜ್ ಅವರು ಕೆನಡಿಯನ್ ಸೂಪರ್ ಸ್ಟಾರ್ ಆಗಿರೋದ್ರಿಂದ WWE ಅವರು NXT ಯಲ್ಲಿ ಚೆಲ್ಸಿಯಾ ಗ್ರೀನ್ ಹಾಗೆ ಈತನ್ ಪೇಜ್ ಅವ್ರನ್ನ ಪೇರ್ ಮಾಡಿದ್ದಾರೆ. ಅಂಡ್ ಈ ಒಂದು ಪೇರು ಎಲ್ಲರಿಗೂ ಕೂಡ ಇಷ್ಟ ಆಗಿದೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಎಲ್ಲರೂ ಇವರಿಬ್ಬರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಅದರಿಂದ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ WWE ಅವರು ಪ್ಲಾನ್ ಮಾಡ್ತಾ ಇದಾರಂತೆ ಆದಷ್ಟು ಬೇಗ ಈತನ್ ಪೇಜ್ ಹಾಗೆ ಚೆಲ್ಸಿಯಾ ಗ್ರೀನ್ ಇವರಿಬ್ಬರನ್ನು ಕೂಡ ಸ್ಮ್ಯಾಕ್ ಡೌನ್ ನಲ್ಲಿ ಆಸ್ ಎ ಫ್ಯಾಕ್ಷನ್ ತೋರಿಸೋದಕ್ಕೆ, ಸೊ ಒಂದು ಕೆನೇಡಿಯನ್ ಫ್ಯಾಕ್ಷನ್ ರೀತಿ WWE ಅವರು ಇವರಿಬ್ಬರ ನಡುವೆ ಒಂದು ಫ್ಯಾಕ್ಷನ್ ನ ಬಿಲ್ಡ್ ಮಾಡ್ತಾರಂತೆ. ನೋಡ್ಬೇಕು ಗೈಸ್ ಯಾವ ರೀತಿ ಈ ಒಂದು ಐಡಿಯಾ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಅಂತ ಹೇಳೋದಕ್ಕಾಗೋದಿಲ್ಲ, ಯಾಕಂದ್ರೆ ಸ್ಮ್ಯಾಕ್ ಡೌನ್ ನಮಗೆ ಒಂದು ರೀತಿ ಇವತ್ತೇ ನೋಡೋದಕ್ಕೆ ಸಿಗ್ತಾ ಇದೆ. ಸ್ಮ್ಯಾಕ್ ಡೌನ್ ಇವತ್ತು ಮಧ್ಯರಾತ್ರಿ 11:00 ನೋಡೋದಕ್ಕೆ ಸಿಗುತ್ತೆ. ಇದು ಫೈನಲ್ ಸ್ಮ್ಯಾಕ್ ಡೌನ್ ಬಿಫೋರ್ ಕ್ಲಾಶ್ ಇನ್ ಪ್ಯಾರಿಸ್ ಅಂತಾನೆ ಹೇಳ್ಬಹುದು. ಈ ಒಂದು ಸ್ಮ್ಯಾಕ್ ಡೌನ್ ಮುಗಿದ್ಮೇಲೆ ನಮಗೆ ಡೈರೆಕ್ಟ್ ಆಗಿ ಕ್ಲಾಶ್ ಇನ್ ಪ್ಯಾರಿಸ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಸೊ ಸ್ಮ್ಯಾಕ್ ಡೌನ್ ಕೂಡ ಪ್ಯಾರಿಸ್ ಅಲ್ಲೇ ಆಗ್ತಾ ಇರೋ ಕಾರಣ ಸ್ಮ್ಯಾಕ್ ಡೌನ್ ಇಂಡಿಯಾದವರಿಗೆ ಇವತ್ತು ರಾತ್ರಿ 11:00 ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಫ್ರೀ ಆಗಿ ಯಾವ ರೀತಿ ನೋಡೋದು ಅಂತ ನಿಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ಸ್ಮ್ಯಾಕ್ ಡೌನ್ ಗೆ WWE ಅವರು ಯಾವ ವಿಚಾರಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ನಮಗೆ ಸ್ಟ್ರೀಟ್ ಪ್ರಾಫಿಟ್ ಹಾಗೆ ಮಿಸ್ ಅಂಡ್ ಕಾರ್ಮೆಲೋ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ, WWE ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಅಲೆಕ್ಸಾ ಬ್ಲಿಸ್ ಅಂಡ್ ಶಾರ್ಲೆಟ್ ಫ್ಲೇರ್ ವರ್ಸಸ್ ಸೀಕ್ರೆಟ್ ಹರ್ವಿಸ್ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಕೂಡ ಸೋಲೋ ಸಿಕೋವಾ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಮ್ಯಾಚ್ ಅಲ್ಲಿ ಕಾದ್ ನೋಡಬೇಕು, ನಮ್ಮ ಸ್ಯಾಮಿ ಝೈನ್ ಅವರು ಏನಾದ್ರೂ ಶಾಕ್ ನ ಪುಲ್ ಮಾಡ್ತಾರಾ, ಅವರು ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗ್ತಾರ ಅಂತ. ಇಷ್ಟೇ ಅಲ್ಲ, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ನೋಡೋದಕ್ಕೆ ಸಿಗ್ತಾರೆ. ರ್ಯಾಂಡಿ ಆರ್ಟನ್ ಅವರನ್ನು ಕೂಡ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಸಿನೇಷನ್ ಲೀಡರ್ ಜಾನ್ ಸಿನಾ ಅವ್ರನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ, ಬಟ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಇವನ್ ಕೋಡಿ ರೋಡ್ಸ್ ಅವ್ರನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ, ಅವರು ಕೂಡ ಬರೋದು ಡೌಟು. ಇಷ್ಟೆಲ್ಲ ವಿಚಾರಗಳು ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಮಿಸ್ ಮಾಡ್ಕೊಂಡ್ರು ಕೂಡ ಆದಷ್ಟು ಬೇಗ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೋಮನ್ ರೈನ್ಸ್ ಅವರು ಸ್ಟೆಫನಿ ಮಿಕ್ಮೆನ್ ಅವರ ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇಲ್ಲಿ ಅವರು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಕಳೆದ ವಿಡಿಯೋದಲ್ಲಿ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ, ಅಂಡ್ ಈ ವಿಡಿಯೋದಲ್ಲೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಮುಂಬರುವಂತಹ ಅಪ್ಡೇಟ್ ವಿಡಿಯೋಗಳಲ್ಲೂ ಕೂಡ ಈ ರೀತಿ ಚಿಕ್ಕ ಚಿಕ್ಕ ವಿಚಾರಗಳನ್ನ ತಿಳಿಸ್ಕೊಡ್ತಾನೆ ಹೋಗ್ತೀನಿ. ಬೇಸಿಕಲಿ ನಮ್ಮ ರೋಮನ್ ರೈನ್ಸ್ ಅವರು ಶೋ ಎಲ್ಲ ಮುಗಿದ್ಮೇಲೆ ತನ್ನ ಮನೆಗೆ ಹೋಗಿ ಹೆಂಡತಿ ಜೊತೆ ಕೂತ್ಕೊಂಡು ಅವರ ಮ್ಯಾಚಸ್ ಗಳನ್ನ ನೋಡ್ತಾ ಇರ್ತಾರಂತೆ. ಬರೀ ನೋಡೋದಲ್ಲ, ಅದನ್ನ ರಿವೈಂಡ್ ಮಾಡಿ ರಿಪೀಟ್ ಆಗಿ ನೋಡ್ತಾ ಇರ್ತಾರಂತೆ. ನಾನು ಎಲ್ಲಾದ್ರೂ ತಪ್ಪನ ಮಾಡೋದ್ನ, ಆ ಒಂದು ತಪ್ಪೇನಾದ್ರೂ ನನ್ನ ಕಣ್ಣಿಗೆ ಕಾಣಿಸಿದ್ರೆ ಮುಂದಿನ ಸತಿ ನಾನು ಆ ಒಂದು ತಪ್ಪನ ಮಾಡಬಾರ್ದು ಅಂತ ರೋಮನ್ ರೈನ್ಸ್ ಅವರು ತನ್ನ ಮ್ಯಾಚಸ್ ಗಳನ್ನ ಸೆಗ್ಮೆಂಟ್ ಗಳನ್ನ ರಿಪೀಟ್ ಆಗಿ ನೋಡ್ತಾ ಇರ್ತಾರಂತೆ. ಅಂಡ್ ಅದನ್ನ ನೋಡಿ ಅವರ ಹೆಂಡತಿನೂ ಕೂಡ ರೋಮನ್ ರೈನ್ಸ್ ಅವರಿಗೆ ಬೈತಾ ಇರ್ತಾರಂತೆ, ಗುರು ನೀನ್ ಮ್ಯಾಚ್ ನೋಡ್ತೀಯಾ ಓಕೆ, ಬಟ್ ರಿಪೀಟ್ ಆಗಿ ಯಾಕೆ ಹಾಕೊಂಡು ನೋಡ್ತೀಯಾ ಅಂತ ಈ ಒಂದು ವಿಚಾರನ ನಮ್ಮ ರೋಮನ್ ರೈನ್ಸ್ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ವಿನ್ಸ್ ಮಿಕ್ಮೆನ್ ಅವರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ವಿನ್ಸ್ ಮಿಕ್ಮೆನ್ ಅವರನ್ನ ರೋಮನ್ ರೈನ್ಸ್ ಅವರು ತನ್ನ ಗಾಡ್ ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, ರೋಮನ್ ರೈನ್ಸ್ ಅವರು ನಿಮಗೆ ಗೊತ್ತಿರಬಹುದು, ಮಾತಾಡಬೇಕಾದ್ರೆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಗಳನ್ನ ಜಾಸ್ತಿ ಕೊಡ್ತಾ ಇರ್ತಾರೆ. ಅವರ ಮುಖದಲ್ಲಿ ತುಂಬಾನೇ ಜಾಸ್ತಿ ಎಕ್ಸ್ಪ್ರೆಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅದ್ರ ಬಗ್ಗೆ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಕೂಡ ಕಮೆಂಟ್ ಮಾಡಿದ್ರಂತೆ. ವಿನ್ಸ್ ಮಿಕ್ಮೆನ್ ಅವರು ರೋಮನ್ ರೈನ್ಸ್ ಅವರಿಗೆ ಹೇಳಿದ್ರಂತೆ, ನೀನು ಪ್ರೋಮೋಸ್ ಗಳನ್ನ ಕಟ್ ಮಾಡಬೇಕಾದ್ರೆ ನಿನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ ನ ಸ್ವಲ್ಪ ಕಮ್ಮಿ ಮಾಡ್ಕೋ, ಯಾಕಂದ್ರೆ ತುಂಬಾನೇ ಜಾಸ್ತಿ ಫೇಶಿಯಲ್ ಎಕ್ಸ್ಪ್ರೆಷನ್ ನ ಕೊಡ್ತೀಯಾ ಅಂತ. ಏನೇ ಆಗ್ಲಿ, ಈಗ ಟ್ರೈಬಲ್ ಚೀಫ್ ಗೆಟಪ್ ಅಲ್ಲಿ ರೋಮನ್ ರೈನ್ಸ್ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ಅವರಿಗೆ ಒಂದು ರೀತಿ ಗತ್ತು ಗಾಂಭೀರ್ಯನ ತಂದಂಗಾಗಿದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮಂಡ್ಯ ನೈಟ್ ರೋ ಟೈಮಿಂಗ್ಸ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಯೂಶುವಲ್ ಆಗಿ ಮಂಡ್ಯ ನೈಟ್ ರೋ ನಮಗೆ ಪ್ರತಿ ಮಂಗಳವಾರ ಬೆಳಿಗ್ಗೆ 5:00 ನೋಡೋದಕ್ಕೆ ಸಿಗುತ್ತೆ. WWE ಅವರು ಏನಾದ್ರೂ ಇಂಟರ್ನ್ಯಾಷನಲ್ ಗೆ ಹೋದ್ರೆ ಆ ಒಂದು ಟೈಮಿಂಗ್ಸ್ ಸಿಕ್ಕಾಪಟ್ಟೆ ಡಿಫರೆಂಟ್ ಆಗುತ್ತೆ. ಬಟ್ USA ಅಲ್ಲಿ ಮಂಡ್ಯ ನೈಟ್ ರೋ ಆದ್ರೂ ಕೂಡ ನಮಗೆ 1 ಗಂಟೆ ಮುಂಚೆನೇ ಮಂಡ್ಯ ನೈಟ್ ರೋ ನೋಡೋದಕ್ಕೆ ಸಿಗುತ್ತೆ. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ WWE ಅವರು ಸೆಪ್ಟೆಂಬರ್ 15ನೇ ತಾರೀಕು, ಸೆಪ್ಟೆಂಬರ್ 22ನೇ ತಾರೀಕು ಹಾಗೆ ಸೆಪ್ಟೆಂಬರ್ 29ನೇ ತಾರೀಕಿನ ಮಂಡ್ಯ ನೈಟ್ ರೋಗಳನ್ನ 1 ಗಂಟೆ ಮುಂಚೆ ಪ್ರಾರಂಭ ಮಾಡೋದಕ್ಕೆ ಪ್ಲಾನ್ ಮಾಡ್ಕೋತಾ ಇದಾರಂತೆ. ಇದು WWE ಹಾಗೆ ನೆಟ್ಫ್ಲಿಕ್ಸ್ ಎರಡು ಕೂಡ ಸೇರಿ ಮಾಡಿರುವಂತಹ ಪ್ಲಾನ್ ಅಂತೆ. ಸೊ ಆ ಒಂದು ಟೈಮ್ ಅಲ್ಲಿ NFL ಬರ್ತಾ ಇದೆ, ಅದ್ರ ಜೊತೆಗೆ ಮಂಡ್ಯ ನೈಟ್ ರೋ ಯಾವ ರೀತಿ ಕಾಂಪಿಟೇಷನ್ ನ ಕೊಡುತ್ತೆ ಅಂತ ನೋಡೋದಕ್ಕೆ WWE ಹಾಗೆ ನೆಟ್ಫ್ಲಿಕ್ಸ್ ಅವರು ಸೇರ್ಕೊಂಡು ಮಂಡ್ಯ ನೈಟ್ ರೋನ 1 ಗಂಟೆ ಮುಂಚೆನೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ 15, 22 ಹಾಗೆ 29ನೇ ತಾರೀಕು. ಸೊ ಇದ್ರ ಪ್ರಕಾರ ಆ 3 ಮಂಡ್ಯ ನೈಟ್ ರೋಗಳು ನಮಗೆ 4:00 ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ
ನನಗೆ ಖುಷಿ ಆಗುತ್ತೆ, ಯಾಕಂದ್ರೆ ವಿಡಿಯೋ ಮಾಡೋದಕ್ಕೆ ತುಂಬಾನೇ ಟೈಮ್ ಸಿಗುತ್ತೆ. ಅದರಿಂದ ನನಗೆ ಓಕೆ 4:15ಗೆ ಪ್ರಾರಂಭ ಆದ್ರೆ ಏನು ಕೂಡ ಟೆನ್ಷನ್ ಇಲ್ಲ. ಅಂಡ್ ಹಿಂದೆನೂ ಕೂಡ ನಮಗೆ 4:15ಗೆನೆ ಪ್ರೀಮಿಯಂ ಲೈವ್ ಇವೆಂಟ್ಗಳು ಹಾಗೆ ಶೋಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಿದ್ದು. ಏನೇ ಆಗ್ಲಿ ಡಬ್ಲ್ಯೂ ಅವರು ಒಂದು ಟ್ರೈನ್ ಕೊಡೋದಕ್ಕೆ ಆ 3 ಎಪಿಸೋಡ್ಸ್ ಗಳನ್ನ ಬೇಗನೆ ಪ್ರಾರಂಭ ಮಾಡ್ತಾರಂತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಇಷ್ಟು ದಿನ ನಾವು ಬ್ರಾಕ್ ಲೆಸ್ನರ್ ಅವ್ರನ್ನ ಕೌಬಾಯ್ ಬ್ರಾಕ್ ಲೆಸ್ನರ್ ಅಂತ ಕರಿಬೇಕಾಗಿತ್ತು. ಬಟ್ ಇನ್ ಮುಂದೆ ಬ್ರಾಕ್ ಲೆಸ್ನರ್ ಅವ್ರನ್ನ ನಾವೆಲ್ಲರೂ ಕೂಡ ಬೀಸ್ಟ್ ಅಂತಾನೆ ಕರಿಬೇಕು. ಯಾಕಂದ್ರೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಓಲ್ಡ್ ಬೀಸ್ಟ್ ರೀತಿನೇ ಬುಕ್ ಮಾಡ್ತಾರಂತೆ. ನಿಮ್ಗೆ ಗೊತ್ತಿರಬಹುದು ಬ್ರಾಕ್ ಲೆಸ್ನರ್ ಅವರು ಅರ್ಲಿ 2002 ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಆ ಒಂದು ಟೈಮ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ನೆಕ್ಸ್ಟ್ ಬಿಗ್ ಥಿಂಗ್ ಅಂತ ಕರಿತಾ ಇದ್ರು. ಅದಾದ್ಮೇಲೆ ಅವರು UFC ಗೆ ಹೊರಟೋದ್ರು. ಅದಾದ್ಮೇಲೆ 2012ರಲ್ಲಿ ಮತ್ತೊಮ್ಮೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಆಗ ಬ್ರಾಕ್ ಲೆಸ್ನರ್ ಅವರು ಆಸ್ ಎ ಬೀಸ್ಟ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಅದಾದ್ಮೇಲೆ ರಸಲ್ ಮೇನಿಯಾದಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರ ವಿರುದ್ಧ ಸೋತು ಮತ್ತೊಮ್ಮೆ ಅವರು ರಿಟರ್ನ್ ಆದಾಗ ಅವರ ಗಿಮಿಕ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಒಂದ್ ರೀತಿ ಕೌಬಾಯ್ ರೀತಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಈ ಒಂದು ಗಿಮಿಕ್ ಅಲ್ಲೇ ಅವರು ಅಷ್ಟೊಂದೇನು ಸೀರಿಯಸ್ ಅಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ಈಗ ಮತ್ತೊಮ್ಮೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗಿದ್ದಾರೆ. ಈಗಲೂ ಕೂಡ ಅವರು ಕೌಬಾಯ್ ರೀತಿನೇ ರಿಟರ್ನ್ ಆಗಿದಾರಾ ಅಂತ ನೀವೇನಾದ್ರೂ ಕೇಳಿದ್ರೆ ಇಲ್ಲ ಗಾಯ್ಸ್, ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಈ ಒಂದು ಬ್ರಾಕ್ ಲೆಸ್ನರ್ ಅವ್ರನ್ನ ಡಾಮಿನೇಟಿಂಗ್ ಕಾಂಕರರ್ ಬೀಸ್ಟ್ ರೀತಿನೇ ತೋರಿಸ್ತಾರಂತೆ. ಸೊ ಓಲ್ಡ್ ಬೀಸ್ಟ್ ಈಸ್ ಬ್ಯಾಕ್. ನಿಜವಾಗ್ಲೂ ನನಗೆ ಬೀಸ್ಟ್ ಅಂದ್ರೇನೆ ತುಂಬಾ ಇಷ್ಟ. ಈ ಒಂದು ಲುಕ್ ಅಲ್ಲಿ ಅಂದ್ರೆ ಕೌಬಾಯ್ ಲುಕ್ ಅಲ್ಲಿ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವ್ರನ್ನ ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಪ್ರಾಬಬ್ಲಿ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲೇ ಆ ಒಂದು ರೀತಿ ವಿಟ್ನೆಸ್ ನಾವು ಮಾಡ್ತೀವಿ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.